Hello my dear students, welcome back to Learn Easily channel. Unit Test 8 to My Countrymen and It Never Comes Again. 9th Standard English LBA Lesson Based Assessment Unit Test 8 Question Paper and Key Answers ಈ ವಿಡಿಯೋದಲ್ಲಿ. ಇಲ್ಲಿ 20 ಅಂಕಗಳ ಈ LBA ಯೂನಿಟ್ ಟೆಸ್ಟ್ 8 ನೋಡಿದಾಗ ಮೊದಲ ಮೇನ್ ಡೂ ಆಸ್ ಡೈರೆಕ್ಟೆಡ್ ಇದೆ. ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್, ಈ ಒಂದು ಸೆಂಟೆನ್ಸ್ಗೆ ನೋಡಿದಾಗ ಲ್ಯಾಂಗ್ವೇಜ್ ಫಂಕ್ಷನ್ ಬರ್ತಕ್ಕಂಥದ್ದು ಆಸ್ಕಿಂಗ್ ಪರ್ಮಿಷನ್, ಆಪ್ಷನ್ ಡಿ. ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್. ಶಿ ಈಸ್ ಸ್ಲೀಪಿಂಗ್, ಇಸಂಟ್ ಶಿ. ರೀಡ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಐ ಲೈಕ್ ಟು ಡ್ರಿಂಕ್ ಟೀ, ಟು ಡ್ರಿಂಕ್. ಆ್ಯಂಡ್ ರೀಡ್ ದ ಫಾಲೋಯಿಂಗ್ ಆ್ಯಂಡ್ choose the correct if clause. If I had got the money, I dash bought the mobile. Would have option C. Choose the correct verb form. This novel dash written in 1970 was written. In the sixth question, which one of the following word has two syllable? That is paper. In ಇಲ್ಲಿ 2-3 ಸೆಂಟೆನ್ಸ್ ಅಲ್ಲಿ ಬರೆಯೋದಕ್ಕೆ 2 marks questions ಇದೆ. What is Dr. Kalam's message to the teachers and students? Why does the poet compare losses and gains with youth? ಇದು ಇಟ್ ನೆವರ್ ಕಮ್ಸ್ ಅಗೇನ್ ಇಂದ. ನಂತರ ಥರ್ಡ್ ಮೇನಲ್ಲಿ ಪ್ರೊಫೈಲ್ ರೇಟಿಂಗ್ ಇರುತ್ತೆ. ಹಾಗೆ ಫೋರ್ತ್ ಮೇನ್ ಕಂಪ್ಲೀಟ್ ದ ಪೊಯಮ್, ಇದು ಇಟ್ ನೆವರ್ ಕಮ್ಸ್ ಅಗೇನ್ನ ಫಸ್ಟ್ ಪ್ಯಾರಾಗ್ರಾಫ್. ನಂತರ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಆ್ಯಂಡ್ ರೈಟ್ ಡಿಸ್ಕ್ರಿಪ್ಷನ್, ಇದು ಫಿಫ್ತ್ ಮೈನ್ಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪ್ರಶ್ನೆ ಪತ್ರಿಕೆಗೆ ಇಲ್ಲಿ ಕೀ ಆನ್ಸರನ್ನು ಸಹ ಸಂಪೂರ್ಣವಾಗಿ ನೀಡಿರ್ತಾನೆ. ಇದು ಮಾಡಲ್ ಕ್ವಶನ್ ಪೇಪರ್ ಆಗಿದ್ದು ಎಲ್ಲ ಕೀ ಆನ್ಸರನ್ನು ಕಲೀರಿ. ಹೆಚ್ಚಿನ ವಿಡಿಯೋಗಳು ಲರ್ನ್ ಈಸಿಲಿ ಚಾನಲ್ ಬರ್ತಾ ಇರುತ್ತೆ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೀ ಆನ್ಸರ್ ಇದೆ, ಎಲ್ಲ ಕೀ ಆನ್ಸರನ್ನು ಕಲೀರಿ. ಇದೊಂದು ಇಂಗ್ಲೀಷ್ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಯೂನಿಟ್ ಟೆಸ್ಟ್ 8ಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ.